ರಾಮ ರಾಮ ಅನ್ನುವ ಒಂದು ಉದ್ಗಾರ ಇವತ್ತು ಸದ್ದು ಮಾಡುವಂಗಾಗಿದೆ. ರಾಮ ಅಂತ ಹೇಳಿದ ತಕ್ಷಣ ನಮಗೇನು ನೆನಪಾಗುತ್ತೆ? ಒಂದು ಅಗೋಚರ ಶಕ್ತಿ ನೆನಪಾಗುತ್ತೆ, ರಾಮಾಯಣ ನೆನಪಾಗುತ್ತೆ, ಅದರ ಜೊತೆಗೆ ಅಯೋಧ್ಯೆ ಕೂಡ ನೆನಪಾಗುತ್ತೆ. ಬಹಳ ಶ್ರದ್ಧಾ ಭಕ್ತಿಯಿಂದ 10, 20, 50, 100 ಬಹಳ ಕಷ್ಟಪಟ್ಟು ದುಡಿಯೋರೆಲ್ಲ ರಾಮನ ಹುಂಡಿಗೆ ನಮ್ಮ ದೇಣಿಗೆ ಇರಲಿ ಅಂತ ಬಹಳ ಸಮರ್ಪಣಾ ಭಾವದಿಂದ ಅರ್ಪಿಸಿರ್ತಾರೆ. ಆದರೆ ಬೇಲಿ ಎದ್ದು ಹೊಲ ಮೇಯೋ ಹಾಗೆ ಆಡಳಿತ ಮಂಡಳಿಯೇ ಈಗ ಒಂದು ದೊಡ್ಡ ಅಪಪ್ರಚಾರಕ್ಕೆ ಕಾರಣ ಆಯ್ತಾ? ಅಂದರೆ ರಾಮ, ಲಕ್ಷ್ಮಣ, ಕೃಷ್ಣ, ಸೀತೆ ಈ ದೇವರು ಅನ್ನೋದೆಲ್ಲ ಸುಳ್ಳ ಅನ್ನುವ ಒಂದು ಭಾವನೆಗೆ ತಳ್ತಾ ಇದ್ದಾರಾ ಅನ್ನುವ ಒಂದು ಪ್ರಶ್ನೆ, ಜೊತೆಗೆ ರಾಜಕಾರಣ ಕೂಡ ಇದಕ್ಕೆ ಬೆಸ್ತ್ಕೊಂಡ್ಬಿಟ್ಟಿದೆ. ಎಸ್, ಅಯೋಧ್ಯೆ ರಾಮ ಮಂದಿರ ಇವತ್ತು ರಾಜಕಾರಣಕ್ಕೆ ಆಹಾರ ಆಗ್ತಾ ಇದೆಯಾ ಅನ್ನುವ ಒಂದು ನೋವಿದೆ. ಕಾರಣ ಏನು? ಅಯೋಧ್ಯೆ ರಾಮ ಮಂದಿರ ಸಂಪತ್ತಿಗೆ ಕೈ ಹಾಕಿ ಅಪಚಾರ ಎಸಗಲಾಗ್ತಾ ಇದೆ. RSS ಆಯ್ತು, ಈಗ ಮಂದಿರ ಲೆಕ್ಕ ಕೇಳೋ ಸರದಿ ಬಂತ. ಬಿಜೆಪಿ ವಿರುದ್ಧನೇ ರಾಮನ ಹುಂಡಿ ಲೂಟಿ ಹೊಡೆದ್ರ ಅನ್ನುವ ವಿಚಾರಕ್ಕೆ ಕುರಿತಂತೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದೇ ಹೊತ್ತಿನ ಟಾಪ್ ಸ್ಟೋರಿ. ಹೇ ರಾಮ್ ಕ್ಷಮಿಸಿ ಬಿಡು. ನಾನು ನಿಮ್ಮ ರಾಘವ ಸೂರ್ಯ. ಇದನ್ನ ವೆರಿ ಇಂಟ್ರೆಸ್ಟಿಂಗ್ ಅಂತಿರೋ, ಶಾಕಿಂಗ್ ಅಂತಿರೋ, ಏನಂತಿರೋ ನಿಮಗೆ ಬಿಟ್ಟಿದ್ದು. RSS ಸರದಿ ಆಯ್ತು, ಈಗ ರಾಮ ಮಂದಿರದ ಲೆಕ್ಕ ಕೇಳೋ ಸರದಿ ಬಂತ. ಬಿಜೆಪಿ ವಿರುದ್ಧವೇ ರಾಮನ ಹುಂಡಿ ಲೂಟಿ ಆರೋಪ ಕೇಳಿ ಬರ್ತಾ ಇದೆ. ಹುಂಡಿ ದುಡ್ಡು ತಿಂದು ದುಂಡುಗಾದ್ರ ಮಂದಿರ ಟ್ರಸ್ಟಿಗಳು ಯಾರು ಹೊಣೆಗಾರರು ಹಾಗಾದ್ರೆ ಇದಕ್ಕೆ? ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಕಾಣಿಕೆ ಹಗರಣ ಇದು ಊಹಿಸದ ಸ್ಫೋಟಕ ಸತ್ಯ ಹೇಳಿದೆ SIT ವರದಿ. ರಾಮ ಮಂದಿರದಲ್ಲಿ ಕಳ್ಳತನ, ಕಾಣಿಕೆ ಹಣದ ದುರ್ಬಳಕೆ, ದೇವಸ್ಥಾನದ ದೇಣಿಗೆ ನಿರ್ವಹಣೆಯಲ್ಲಿ ಭಯಂಕರ ಲೋಪ. ಈ ಸುದ್ದಿ ಕೇಳ್ತಾ ಇದ್ರೇನೆ ಈಗ ಹೆಂಗೆ ನಿಮ್ಗೆ ಕೊಲೆ ಸುಳ್ಳಿಗೆ ಆದಾಗ ಒಂದು ರೀತಿಯಾದಂಥ ಭಾವನೆ ಬರುತ್ತಲ್ಲ, ಸದ್ಭಾವನೆ ಇರುವಂಥವ್ರಿಗೆ ಅಂತಹ ಭಾವನೆ ಇದು ಅಂತ ಅನ್ನಿಸದೆ ಇರಲಾರದು. ಯಾಕಂತ ಹೇಳಿದ್ರೆ ಧರ್ಮ ಬೇರೆ ಅಲ್ಲ, ಮಾನವೀಯತೆಗಿಂತ ಹೆಚ್ಚು ಅಂತ ಹೇಳುವವರು ಕೂಡ ಇದ್ದಾರೆ ಧರ್ಮ ಅಂತ ಹೇಳಿದಾಗ. ಹೀಗಿರುವಾಗ ದಯವೇ ಧರ್ಮದ ಮೂಲವಯ್ಯ ಅಂತೀವಿ. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ವಕ್ತಾರನ್ನು ಕರೆದಿದ್ವಿ ನಾವು, ಅವ್ರು ಬಂದಿಲ್ಲ ಇವತ್ತು. ದಟ್ ಇಸ್ ಆಲ್ಸೋ ದ ಪಾಯಿಂಟ್ ಟು ಬಿ ನೋಟಿಸ್ಡ್. ಹಿಂಗಿದೆ ಸಮಾಚಾರ. ಹಾಗಾದ್ರೆ ಏನಿದು? ಯಾಕೆ ಬಿಜೆಪಿಗೂ ಇದಕ್ಕೇನು ಸಂಬಂಧ ಅಲ್ವಾ? ಆ ಒಂದು ವಿಚಾರ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಪಕ್ಷದ ವಕ್ತಾರರು, ರಾಜಕೀಯ ವಿಶ್ಲೇಷಕರು, ಹಿಂದೂ ಮುಖಂಡರು ಎಲ್ಲರೂ ಕೂಡ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಮಾತನಾಡಿದ್ದಾರೆ. ಏನದು? ಬನ್ನಿ ಕೇಳಿಸ್ಕೊಂಡು ಬರೋಣ. ಮೋದಿ ಅವ್ರ ಕೈಯಿಂದ ನಾನು ನೋಡಿಲ್ಲಪ್ಪ. ಅನೇಕ ಗುಡಿಗಳು ಕಟ್ತಾರೆ, ಈ ಯಾರೋ ಪವಿತ್ರ ಹಸ್ತದಿಂದ ಕೈಯಿಂದ ಸ್ವಾಮಿಗಳಾಗಲಿ ಅಥವಾ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ನಡ್ಕೊಂಡು ಹೋದಂಥ ಪೂಜ್ಯ ವ್ಯಕ್ತಿಗಳ ಕೈಯಲ್ಲಿ ಗುಡಿಗಳ ಉದ್ಘಾಟನೆ ಆಗ್ತವೆ. ಈ ಮಾರಾಯ ಪ್ರಧಾನಮಂತ್ರಿ ಆಗಿ ಆ ಗುಡಿ ಉದ್ಘಾಟನೆನೂ ತಾನೇ ಮಾಡ್ದ, ಆ ಸ್ಥಾಪನೆನೂ ತಾನೇ ಮಾಡ್ದ, ಕತ್ರಿ ಹಚ್ಚಿ ಬಾಗಿಲೂ ತಾನೇ ಉದ್ಘಾಟನೆ ಮಾಡ್ದ. ಈಗ ಬಹುಶಃ ಅಲ್ಲಿನ ಹುಂಡಿಯಲ್ಲಿ ದುಡ್ಡುಗಳು ಹೋಗ್ತಾ ಇವೆ. ಏನು ಇವ್ರು ಶಿಷ್ಯರು ಮಾಡ್ತಾ ಇದ್ದಾರೋ ಮತ್ತಾರು ಮಾಡ್ತಾ ಇದ್ದಾರೋ ಅನ್ನತಕ್ಕಂಥದ್ದು ಅದರ ತನಿಖೆ ಆಗಲೇಬೇಕು. SIT ಕೂಡಿಸ್ಬೇಕು. ಏನು ಅಲ್ಲಿ ಯೋಗಿ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ರಾಮ ಮಂದಿರಕ್ಕಾಗಿ 500 साल लगे राम मंदिर के लिए, 15 दिन में मैं उसका हिसाब लूंगा, कौन क्या करे। अरे 15 दिन क्यों लगते भाई तुमको? भगवान तुम्हारे साथ है, मंदिर तुम्हारे साथ है, मोदी तुम्हारे साथ है, तुम वहां के चीफ मिनिस्टर हो, करो, डालो जेल में जो लूटे हैं, जो लूट रहे हैं राम के नाम से. ಇದು ಮಾಡ್ತಾ ಇಲ್ಲ. ಅವ್ರು ಏನು ಮಾಡಿದ್ರು ನಡೆದು ಹೋಗ್ತದೆ. ಕಳತನ ಮಾಡಿದ್ರು ಮಾಫ್, ದುಡ್ಡು ತಿಂದ್ರು ಮಾಫ್, ಆಮೇಲೆ
ದೇವ್ರ ಹೆಸರ ಮೇಲೆ ನೀವೆಲ್ಲರೂ ಓಟ್ ಕೊಟ್ರಿ. ನೀವು ಅಂದ್ರೆ ನೀವಲ್ಲ, ಇಡೀ ದೇಶದಾಗೆ ರಾಮ ಮಂದಿರ ಮೇಲೆ ಓಟ್ ಕೊಟ್ರು, ಧರ್ಮದ ಹೆಸರಿನ ಮೇಲೆ ಓಟ್ ಕೊಟ್ಟರು. ಆದರೆ ಇವರು ಧರ್ಮವನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರಾ? ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ಲೂಟಿ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಬಡವರನ್ನ ತುಳಿತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತುಳಿತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮ ಬಡಜನರಿಗೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ ಮೋದಿ ಅವ್ರ ಕೈಯಿಂದ. ನಾನು ನೋಡಿಲ್ಲಪ್ಪ, ಅನೇಕ ಗುಡಿಗಳು ಕಟ್ತಾರೆ. ಓಕೆ, ದಿಸ್ ಇಸ್ ದ ನ್ಯೂಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. RSS ಆಯಿತು, ಈಗ ರಾಮನ್ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಕೇಳಬೇಕು ಅಲ್ವಾ? ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಅನ್ನೋ ಒಂದು ಯೋಚನೆ ಬರುತ್ತೆ ನಿಮಗೆ. ರಾಮನ್ ಲೆಕ್ಕ ಅಂದರೆ ಬೇರೆ, ಕೃಷ್ಣನ್ ಲೆಕ್ಕ ಅಂದರೆ ಬೇರೆ ಅನ್ನುವ ಒಂದು ವಾಡಿಕೆ ಇದೆ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಆದರೆ ಈಗ ಶ್ರೀರಾಮನ ಮಂದಿರದಲ್ಲಿ ಹೀಗಾಗಿದೆಯಲ್ಲ, ಆ ಭಗವಂತ ಏನು ಮಾಡಬೇಕು? ಅಥವಾ ಭಗವಂತ ಅಂದರೆ ಯಾರು? ಅಥವಾ ನಮ್ಮ ಪರಿಕಲ್ಪನೆ ಏನಾದರೂ ತಪ್ಪಿದೆಯಾ ಅನ್ನೋ ಒಂದು ಆಲೋಚನೆ ಮಾಡಬೇಕು. ಅಯೋಧ್ಯೆ ರಾಮ ಮಂದಿರ ಶತಮಾನಗಳಾದ ಒಂದು ಕನಸು ನನಸಾಗಿರುವಾಗ ಹಿಂಗಾದಾಗ ಇದನ್ನು ಯಾವ ರೀತಿ ನೋಡಬೇಕು? ಇದು ರಾಜಕೀಯ ಲೇಪನ ಇರೋದಕ್ಕೆ ಇದು ದೊಡ್ಡ ಮಟ್ಟದ ಸದ್ದಿಗೆ ಚರ್ಚೆ ಆಗ್ತಾ ಇದೆಯಾ? ಬೇರೆ ಯಾವುದೋ ದೇವಸ್ಥಾನದಲ್ಲೂ ಇಷ್ಟೇ ದೊಡ್ಡ ಮೊತ್ತದ ಹಣ ಲೂಟಿ ಆಗಿದ್ರೆ ಯಾವ ರೀತಿ ಸುದ್ದಿ ಆಗ್ತಾ ಇತ್ತು, ಅದಕ್ಕೆ ಯಾವ ರೀತಿ ಆದಂಥ ಆಯಾಮಗಳು ಸಿಗ್ತಾ ಇದ್ವು, ಹೀಗೆ ಹಲವು ವಿಚಾರಗಳು ಗರಿಗೆದರಿದ್ದಾವೆ.